ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. NSQF ಅಡಿಯಲ್ಲಿ ಮಾಹಿತಿ ತಂತ್ರಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ನನ್ನ ಬುದ್ಧ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿ ತಂತ್ರಜ್ಞಾನ ಸಂಬಂಧಿಸಿದಂತೆ ರೂಪಣಾತ್ಮಕ ಒಂದು FA1 ಮೌಲ್ಯಮಾಪನ ಏನಿದೆ, ಈ ಒಂದು FA1 ಮೌಲ್ಯಮಾಪನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆಯನ್ನು ಮಾಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ವಿವಿಧ ಸ್ವರೂಪದ ಪ್ರಶ್ನೆಗಳು ಬರ್ತವೆ. ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಯಾವ ರೀತಿ ಉತ್ತರವನ್ನು ಮಾಡಬೇಕು, ಅದನ್ನು ನೋಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಈ ರೀತಿಯ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, ಅಲ್ಲಿ 4 ಉತ್ತರಗಳನ್ನು ಕೊಡಲಾಗಿರುತ್ತೆ. ಕೊಟ್ಟಿರುವಂಥ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವುದು ಅದನ್ನು ಆಯ್ಕೆ ಮಾಡಿ ನೀವು ಬರಿಬೇಕಾಗತ್ತೆ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ CPU ವಿಸ್ತಾರ ರೂಪವೇನು ಅಂತ ಕೇಳಿದ್ದಾರೆ, ಅಂದರೆ CPUನ ಒಂದು ಲಾಂಗ್ ಫಾರ್ಮ್ ಏನು. ಇಲ್ಲಿ ಎ ಏನಾಗುತ್ತೆ ಆಪ್ಷನ್ನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು, ಬಿ ಸೆಂಟ್ರಲ್ ಪ್ರೀಮಿಯಂ ಯೂನಿಟು, ಸಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಫಾರ್ಮ್, ಡಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂಸರ್ ಅಂತ. ಈಗ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸರಿಯಾದ ಉತ್ತರ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಬರುವಂಥದ್ದು BPO ವಿಸ್ತಾರ ರೂಪವೇನು. BPOದ ಒಂದು ವಿಸ್ತಾರ ರೂಪವೇನು ಅಂತ ಕೇಳಲಾಗಿದೆ. ಇಲ್ಲಿ BPOದ ವಿಸ್ತಾರ ರೂಪ ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಗೊತ್ತಿರುತ್ತೆ, ನೀವು ಉತ್ತರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ 4 ಆಪ್ಷನ್ ಇದೆ: ಬಿಸ್ನೆಸ್ ಪ್ರೊಸೆಸಿಂಗ್ ಔಟ್ಸೋರ್ಸಿಂಗು, ಬಿಸ್ನೆಸ್ ಪರ್ಚೇಸ್ ಔಟ್ಸೋರ್ಸಿಂಗ್, ಬಿಸ್ನೆಸ್ ಪ್ರೀಮಿಯಂ ಔಟ್ಸೋರ್ಸಿಂಗ್, 4ನೇದು ಬಿಸ್ನೆಸ್ ಪ್ಲಾನಿಂಗ್ ಔಟ್ಸೋರ್ಸಿಂಗ್ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಸರಿಯಾದ ಉತ್ತರ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಆಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಇಲ್ಲಿ 2 ಇದೆ. ಇದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಬೇಕು. ಇಲ್ಲಿ ಮುದ್ರಕವು ಡ್ಯಾಶ್ ಒಂದು ಸಾಧನವಾಗಿದೆ, ಅಂದರೆ ಮುದ್ರಕವು ಒಂದು ಏನು ಇನ್ಪುಟ್ ಸಾಧನವಾಗಿದೆಯೋ, ಔಟ್ಪುಟ್ ಸಾಧನವಾಗಿದೆಯೋ, ಪ್ರೊಸೆಸಿಂಗ್ ಸಾಧನವಾಗಿದೆಯೋ ಒಂದಿಷ್ಟು ವಿಚಾರ ಮಾಡಿ. ಮುದ್ರಕವು ಡ್ಯಾಶ್ ಒಂದು ಸಾಧನವಾಗಿದೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈಗ ಸರಿಯಾದ ಉತ್ತರ ಮುದ್ರಕವು ಒಂದು ಔಟ್ಪುಟ್ ಸಾಧನವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕಂಪ್ಯೂಟರ್ ಬಹುತೇಕ ಕಾರ್ಯವನ್ನು ನಿಯಂತ್ರಣ ಮಾಡುವ ಕಂಪ್ಯೂಟರ್ ಭಾಗ ಯಾವುದು. ಕಂಪ್ಯೂಟರ್ನ ಬಹುತೇಕ ಕಾರ್ಯವನ್ನು ನಿಯಂತ್ರಣ ಮಾಡುವ ಭಾಗ, ಕಂಪ್ಯೂಟರ್ನ ಮೆದುಳು ಅಂತ ನಾವು ಕರಿತೀವಿ, ಯಾವುದು ಅಂದರೆ ಕಂಪ್ಯೂಟರ್ನ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ್ನು ನಾವು ಕಂಪ್ಯೂಟರ್ನ ಮೆದುಳು ಅಂತ ನಾವು ಇಲ್ಲಿ ಕರಿತೀವಿ. 1 ಅಂಕದ ಪ್ರಶ್ನೆಗಳು. ಕಂಪ್ಯೂಟರ್ನ 2 ಔಟ್ಪುಟ್ ಸಾಧನಗಳಿಗೆ ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕಂಪ್ಯೂಟರ್ನ 2 ಔಟ್ಪುಟ್ ಸಾಧನಗಳಿಗೆ ಉದಾಹರಣೆ ಅಂತ ಬಂದಾಗ ಒಂದು ಪ್ರೊಜೆಕ್ಟರ್ ಆಗುತ್ತೆ, ಮಾನಿಟರ್ ಆಗುತ್ತೆ, ಪ್ರಿಂಟರ್ ಕೂಡ ಆಗ್ತದೆ. ಇದು 2 ಕೇಳಿದ್ದಾನೆ, ನಾನು 3 ಹೇಳಿದ್ದೀನಿ. 1 ಅಂಕದ ಪ್ರಶ್ನೆ. ಅಲ್ಲಿ ಆರ್ ಪ್ರಶ್ನೆ ಇದೆ. ಈ 1 ಅಂಕದ ಪ್ರಶ್ನೆಯಲ್ಲಿ ನಾನು ಆರ್ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ನೀವು ಕಂಪ್ಯೂಟರ್ನ 2 ಔಟ್ಪುಟ್ ಸಾಧನಗಳಿಗೆ ಉದಾಹರಣೆ ಕೊಡಿ, ಈ ಪ್ರಶ್ನೆಗೆ ಉತ್ತರಿಸಬಹುದು, ಅಥವಾ ತರಗತಿಯಲ್ಲಿ ಬಳಸುವ 2 ತಂತ್ರಜ್ಞಾನದ ಸಾಧನಗಳಿಗೆ ಉದಾಹರಣೆ ಕೊಡಿ ಅಂತ ಇದೆ. ಇದನ್ನು ಕೂಡ ನೀವು ಬರಿಬೋದು, 2ರಲ್ಲಿ 1 ಬರಿಬೇಕು. ತರಗತಿಯಲ್ಲಿ ಬಳಸುವ 2 ತಂತ್ರಜ್ಞಾನದ ಸಾಧನಗಳಿಗೆ ಉದಾಹರಣೆ ಅಂತ ಬಂದಾಗ ಇಲ್ಲಿ ನೋಡಿ, ಸ್ಮಾರ್ಟ್ ಬೋರ್ಡ್ ಆಗುತ್ತೆ, ಲ್ಯಾಪ್ಟಾಪ್ ಆಗುತ್ತೆ, ಕಂಪ್ಯೂಟರ್ ಆಗುತ್ತೆ, ಪ್ರೊಜೆಕ್ಟರ್ ಆಗುತ್ತೆ, ಸ್ಪೀಕರ್ಸ್ ಆಗುತ್ತೆ, ಪ್ರಿಂಟರ್ಗಳು ಆಗ್ತದೆ, ಸ್ಕ್ಯಾನರ್ಗಳು ಆಗ್ತದೆ. ನಿಮಗೆ 2 ತಂತ್ರಜ್ಞಾನದ ಸಾಧನಗಳನ್ನು ಕೇಳಿದ್ದಾರೆ, ನಾನು ಇಷ್ಟೊಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಇನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ನಿಮಗೆ ABC ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಎಡಭಾಗದಲ್ಲಿ ಬಲಭಾಗದಲ್ಲಿ 1 2 3 4 ಅಂತ ಇದೆ. ಆನ್ಲೈನ್ ಗೇಮಿಂಗ್ ಅಂತ ಬಂದಾಗ ನಮಗೆ ಮನೋರಂಜನೆ ಕ್ಷೇತ್ರ ಅಂತ ನಾವು ಮಾಡಬೇಕಾಗತ್ತೆ. ರೋಗಿಯ ಮೆದುಳಿನ ಸ್ಕ್ಯಾನಿಂಗ್ ಅಂತ ಬಂದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತ ಮಾಡಬೇಕು. ಅಮೆಜಾನ್ ಅಂದಾಗ ಇದು ಒಂದು ಮಾರ್ಕೆಟಿಂಗ್, ಅಂದರೆ ಅಮೆಜಾನ್ ಮುಖಾಂತರ, ಫಾರೆಸ್ಟ್ ಅಂತಲ್ಲ, ಅಮೆಜಾನ್ ಮುಖಾಂತರ ನಾವು ವಸ್ತುಗಳನ್ನು ಖರೀದಿ ಮಾಡ್ತೇವೆ. ಇದನ್ನು ನಾವು ಮಾರ್ಕೆಟಿಂಗ್ ಅಂತ ನಾವು ಇಲ್ಲಿ ಹೇಳ್ತೀವಿ. ನೋಡಿ, ಇದು ಹೊಂದಿಸಿ ಬರೆಯಿರಿ. ಇನ್ನು 2 ಅಂಕದ ಪ್ರಶ್ನೆಯಲ್ಲಿ ಉತ್ತರಿಸಿ ಅಂತ ಇದೆ. ಅಲ್ಲೂ ಕೂಡ ಆರ್ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಅಥವಾ ಮನರಂಜನೆಯಲ್ಲಿ ತಂತ್ರಜ್ಞಾನದ ಬಳಕೆ ಹೇಗೆ. ಮನರಂಜನೆಯಲ್ಲಿ ನಾವು ತಂತ್ರಜ್ಞಾನವನ್ನು ಬಳಸ್ತೇವೆ. ಮೊದಲನೇದಾಗಿ ಚಲನಚಿತ್ರಗಳನ್ನು ವೀಕ್ಷಿಸಲಿಕ್ಕೆ, ಸಂಗೀತವನ್ನು ಕೇಳಲಿಕ್ಕೆ, ಆನ್ಲೈನ್ ಗೇಮಿಂಗನ್ನು ಮಾಡುವುದರ ಮುಖಾಂತರ, ಸಾಮಾಜಿಕ ಮಾಧ್ಯಮಗಳು ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳನ್ನು ವೀಕ್ಷಿಸಲಿಕ್ಕೆ. ಇವುಗಳಲ್ಲಿ ನಾವು ತಂತ್ರಜ್ಞಾನವನ್ನು ಬಳಸ್ತೇವೆ ಅಂತ ಬರಿಬೇಕಾಗತ್ತೆ. ಅಂದರೆ ಮನರಂಜನೆಯಲ್ಲಿ ತಂತ್ರಜ್ಞಾನದ ಬಳಕೆ ಹೇಗೆ ಅಂದಾಗ ಮನರಂಜನೆಯಲ್ಲಿ ಕೆಳಕಂಡ ಕ್ಷೇತ್ರದಲ್ಲಿ ನಾವು ತಂತ್ರಜ್ಞಾನವನ್ನು ಬಳಸ್ತೀವಿ ಅಂತ ನೀವು 1 2 3 4 ಪಾಯಿಂಟ್, ಅಂದರೆ ನೀವು ಆನ್ಲೈನ್ ಗೇಮಿಂಗ್, ಚಲನಚಿತ್ರ ವೀಕ್ಷಿಸಲಿಕ್ಕೆ, ಇಲ್ಲಿ ಮತ್ತು ಸಂಗೀತವನ್ನು ಕೇಳಲಿಕ್ಕೆ,
ಮತ್ತು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಮತ್ತೊಬ್ಬರೊಂದಿಗೆ ಸಂಪರ್ಕಿಸಲು ಕೂಡ ಈ ಒಂದು ಮನರಂಜನೆ ತಂತ್ರಜ್ಞಾನ ಬಳಸ್ತವೆ ಅಂತ. ಎರಡನೇದು, ತಂತ್ರಜ್ಞಾನದ ಬಳಕೆಗೆ ಇರುವಂತಹ ಬಾಧಕಗಳೇನು, ಅಡೆತಡೆಗಳೇನು. ತಂತ್ರಜ್ಞಾನವನ್ನು ಬಳಸುವಾಗ ನಮಗೆ ಆಗುವಂಥ ಬಾಧಕಗಳೇನು, ಅಡೆತಡೆಗಳೇನು, ತೊಂದರೆಗಳೇನು ಅಂತ ಇದೆ ಪ್ರಶ್ನೆ. ಸೊ ಒಂದನೇದಾಗಿ, ಆನ್ಲೈನ್ ಮುಖಾಂತರ ಹಣಕಾಸಿನ ವ್ಯವಹಾರ ಮಾಡುವಾಗ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಏನಾಗುತ್ತೆ, ಹ್ಯಾಕರ್ಗಳು ನಿಮ್ಮ ಹಣವನ್ನು ಲೂಟಿ ಮಾಡುವಂಥ ಸಾಧ್ಯತೆ ಇರ್ತದೆ. ಎರಡನೇದಾಗಿ, ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ಗಳಿಗೆ ಪಾಸ್ವರ್ಡನ್ನು ಅಳವಡಿಸದೇ ಇದ್ದರೆ ನಿಮ್ಮ ಲ್ಯಾಪ್ಟಾಪ್ ಮತ್ತು ಮೊಬೈಲ್ನಲ್ಲಿರುವಂತಹ ದತ್ತಾಂಶವನ್ನು ಕಳುವು ಮಾಡುವಂಥ ಸಾಧ್ಯತೆ ಇರ್ತದೆ. ಇನ್ನು ಮೂರನೇದಾಗಿ, ನಿಮ್ಮ ಒಂದು ಲ್ಯಾಪ್ಟಾಪ್ ಮತ್ತು ಮೊಬೈಲ್ಗಳಿಗೆ ಸೆಕ್ಯುರಿಟಿ ಸಿಸ್ಟಮ್ ಆ್ಯಂಟಿವೈರಸ್ಗಳನ್ನು ಅಳವಡಿಸದೇ ಇದ್ದರೆ ನಿಮ್ಮ ಒಂದು ಆನ್ಲೈನ್ ಎಲ್ಲ ಮಾಹಿತಿಯು ಸೋರಿಕೆ ಆಗುವಂಥ ಸಾಧ್ಯತೆ ಇರ್ತದೆ. ಫೇಸ್ಬುಕ್ ಅಂತಹ ಸಾಮಾಜಿಕ ಮಾಧ್ಯಮಗಳು ಈಗ ಇತ್ತೀಚೆಗೆ ಹ್ಯಾಕ್ ಆಗುವಂಥದ್ದು ಸಾಮಾನ್ಯವಾಗಿದೆ, ಯಾವಾಗ ನಿಮ್ಮ ಫೇಸ್ಬುಕ್ ಅಕೌಂಟಿಗೆ ನೀವು ಸುರಕ್ಷತೆಯನ್ನು ಅಳವಡಿಸದೇ ಇದ್ದರೆ. ಇದು ಏನಿದೆ ಅಂದರೆ ಈ ಒಂದು ತಂತ್ರಜ್ಞಾನದ ಬಳಕೆಗಿರುವಂಥ ಬಾಧಕಗಳು. ಉದ್ಯಮದಲ್ಲಿ ಅಥವಾ ವ್ಯಾಪಾರದಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ವಿವರಿಸಿ. ಉದ್ಯಮ ಮತ್ತು ವ್ಯಾಪಾರ ಅಂತ ಬಂದಾಗ ಇಲ್ಲಿ ಒಂದೇ ಪಾಯಿಂಟ್ ಬರೀಬೇಕು. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಅಂತ ಒಂದು ಮಾರ್ಕೆಟಿಂಗ್ ಕಂಪನಿಗಳು ತಮ್ಮ ಒಂದು ಕಂಪನಿಯ ಮುಖಾಂತರ ಎಲ್ಲ ರೀತಿಯ ವಸ್ತುಗಳನ್ನು ಇಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿವೆ. ಇಲ್ಲಿ ಗ್ರಾಹಕರು ಅತ್ಯಂತ ಸುಲಭವಾಗಿ ಮಾರ್ಕೆಟಿಂಗ್ ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡಬಹುದು. ಇಲ್ಲಿ ಇದು ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಏನಂದರೆ, ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಅಂತಹ ಒಂದು ಮಾರ್ಕೆಟಿಂಗ್ ಕಂಪನಿಗಳು ತಮ್ಮ ಕಂಪನಿಯ ಮುಖಾಂತರ ಆಹಾರವನ್ನು ಗ್ರಾಹಕರಿಗೆ ಉಣಬಡಿಸ್ತಾ ಇವೆ ಅಂತ ಎರಡನೇ ಪಾಯಿಂಟನ್ನು ನೀವು ಇಲ್ಲಿ ಬರಿಬಹುದು. ಇಷ್ಟು 2 ಪಾಯಿಂಟ್ ಬರೆದ್ರೆ ಸಾಕಾಗ್ತದೆ. ಇನ್ನು ಮುಂದುವರೆದಂತೆ ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಹಣಕಾಸು ವ್ಯವಹಾರವನ್ನು ಆನ್ಲೈನ್ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಅಂತ ಬರೆದರೆ ಸಾಕು, 3 ಪಾಯಿಂಟ್ ಆಗುತ್ತೆ. ಇನ್ನು 6 ಪ್ರಶ್ನೆ ಬಂದಾಗ, ವೈದ್ಯಕೀಯ ವಲಯದಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ವಿವರಿಸಿ ಅಂತ ಇದೆ. ಸೊ ಮೊದಲನೇದಾಗಿ, ರೋಗಿಯ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ನಾವು ತಂತ್ರಜ್ಞಾನ ಕಂಪ್ಯೂಟರನ್ನು ಬಳಸ್ತೀವಿ. ಎರಡನೇದು, ರೋಗಿಯ ಒಂದು ರೋಗವನ್ನು ಪತ್ತೆ ಹಚ್ಚುವಲ್ಲಿ ನಾವು ತಂತ್ರಜ್ಞಾನವನ್ನು ಬಳಸ್ತೇವೆ. ಮೂರನೇದು, ರೋಗಿಯ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ಗುರುತಿಸಲಿಕ್ಕೆ ತಂತ್ರಜ್ಞಾನವನ್ನು ಬಳಸ್ತೇವೆ, ಕಂಪ್ಯೂಟರ್ಗಳನ್ನು ಬಳಸ್ತೇವೆ. ನಾಲ್ಕನೇದು, ಮೆದುಳಿನ ಕಾರ್ಯಕ್ಷಮತೆಯನ್ನು ತಿಳಿದುಕೊಳ್ಳಲಿಕ್ಕೆ ನಾವು MRI ತಂತ್ರಜ್ಞಾನವನ್ನು ಬಳಸ್ತೇವೆ. ಹೃದಯದ ಕಾರ್ಯಕ್ಷಮತೆಯನ್ನು ನಾವು ಅಧ್ಯಯನ ಮಾಡಲಿಕ್ಕೆ ECG ಯಂತ್ರವನ್ನು ಬಳಸ್ತೇವೆ. ಇಷ್ಟು ಪಾಯಿಂಟ್ ಬರಲಿಕ್ಕೆ ಸಾಧ್ಯ. ಸೊ ಇದಾದಮೇಲೆ ನೆಕ್ಸ್ಟ್ ಪ್ರಶ್ನೆ ಬರ್ತದೆ. ಈಗ 4 ಅಂಕದ ಪ್ರಶ್ನೆ, ಬ್ಯಾಂಕ್ ವಲಯದಲ್ಲಿ ಯಾವ ಸೇವೆಗೆ ತಂತ್ರಜ್ಞಾನವನ್ನು ಬಳಸ್ತೀವಿ ಅಂತ. ಸೊ ಆತ್ಮೀಯರೇ, ಬ್ಯಾಂಕ್ ವಲಯದಲ್ಲಿ ಯಾವ ಸೇವೆಗಳಿಗೆ ಅಂದರೆ, ಬ್ಯಾಂಕ್ನಲ್ಲಿ ನಾವು ಹಣವನ್ನು ಡೆಪಾಸಿಟ್ ಮಾಡಲಿಕ್ಕೆ, ಸಂಗ್ರಹ ಮಾಡಲಿಕ್ಕೆ ಆನ್ಲೈನ್ ಮುಖಾಂತರ ಹಣವನ್ನು ನಾವು ಡೆಪಾಸಿಟ್ ಮಾಡ್ಬೋದು. ಹಣವನ್ನು ನಾವು ವಿತ್ಡ್ರಾ ಮಾಡಲಿಕ್ಕೆ, ಹಣವನ್ನು ಸೆಳೀಲಿಕ್ಕೆ ಬ್ಯಾಂಕಿನಿಂದ ಆನ್ಲೈನ್ ಮುಖಾಂತರ ಹಣವನ್ನು ಪಡಿಬೋದು. ಉದಾಹರಣೆಗೆ 3ನೇ ಪಾಯಿಂಟು, ATM ಮುಖಾಂತರ ನಾವು ಹಣವನ್ನು ಪಡಿಬೋದು ಹಾಗೂ ATM ಮುಖಾಂತರ ನಾವು ಹಣವನ್ನು ಸಂಗ್ರಹ ಮಾಡಲಿಕ್ಕೆ ಕೂಡ ಆಗ್ತದೆ, ಡೆಪಾಸಿಟ್ ಮಾಡಲಿಕ್ಕೆ ಆಗ್ತದೆ. 4ನೇ ಪಾಯಿಂಟ್ ಏನಾಗುತ್ತೆ, ಆನ್ಲೈನ್ ಮುಖಾಂತರ ನೀವು ಸಾಲವನ್ನು ಕೂಡ ಪಡಿಬೋದು. ಆನ್ಲೈನ್ ಮುಖಾಂತರ ಹಣಕಾಸಿನ ವಿನಿಮಯ ಕೂಡ ಮಾಡಲಿಕ್ಕೆ ಸಾಧ್ಯ. ಇಷ್ಟು ಅಂಶಗಳು ಸಾಕಾಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಭಾಗ A ಇದೆ. ಭಾಗ B ನಲ್ಲಿ ಬರ್ತದೆ ನಿಮಗೆ ಫಂಕ್ಷನಲ್ ಇಂಗ್ಲೀಷ್ ಅಂತ. ಸೊ ಈ ಒಂದು ಮಾಹಿತಿ ತಂತ್ರಜ್ಞಾನದಲ್ಲಿ ನೀವು ಅಧ್ಯಯನ ಮಾಡಬೇಕಾದಾಗ ಒಂದಿಷ್ಟು ಇಂಗ್ಲೀಷಿನ ಮೇಲೆ ಒಂದು ಪ್ರಾವೀಣ್ಯತೆಯನ್ನು ಪಡಿಬೇಕಾಗತ್ತೆ. ಸೊ ಅದಕ್ಕಾಗಿ ಇಂಗ್ಲೀಷ್ಗೆ ಸಂಬಂಧಿಸಿದಂಥ 3 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಒಂದು, ಖುಷಿ ಡ್ಯಾಶ್ ಟು ಜಾಯಿನ್ IAS ಸರ್ವಿಸ್ ಅಂತ ಇದೆ. ಖುಷಿ ಡ್ಯಾಶ್ ಟು ಜಾಯಿನ್ IAS ಸರ್ವಿಸ್ ಅಂತ ಇದೆ. A ಆಪ್ಷನ್ ವಾಂಟಿಂಗ್, ವಾಂಟೆಡ್, ವಾಂಟ್ಸ್. ಸೊ ಖುಷಿ ವಾಂಟ್ಸ್ ಟು ಜಾಯಿನ್ IAS, ಖುಷಿ ವಾಂಟ್ ಟು ಜಾಯಿನ್ IAS ಸರ್ವಿಸ್. ಸೊ 4 ಆಪ್ಷನ್ಸ್ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ನಿಮಗೆ ಕೊಟ್ಟಿದ್ದೇನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೀವೇ ಬರೀಬೇಕು ಕಾಮೆಂಟ್ ಬಾಕ್ಸ್ನಲ್ಲಿ. ಸೊ ಎರಡನೇ ಪ್ರಶ್ನೆ, ನೈತಿಕ್ ಹ್ಯಾವ್ ಡ್ಯಾಶ್ ಥಿಂಗ್ಸ್ ವಿಚ್ ಹಿ ಡಿಡ್ ನಾಟ್ ನೀಡ್ ಇನ್ ಸ್ಕೂಲ್ ಬಟ್ ಹಿ ಕ್ಯಾರಿ ದೆಮ್. ನೈತಿಕ್ ಹ್ಯಾವ್ ಮೆನಿ ಥಿಂಗ್ಸ್ ವಿಚ್ ಹಿ ಡಿಡ್ ನಾಟ್ ನೀಡ್ ಇನ್ ಸ್ಕೂಲ್ ಬಟ್ ಹಿ ಕ್ಯಾರಿ ದೆಮ್ ಅಂತ. ಇದು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೆನಿ. 1ನೇ ಪ್ರಶ್ನೆಗೆ ಉತ್ತರ ಕಾಮೆಂಟ್ ಬಾಕ್ಸ್ನಲ್ಲಿ ನಿರೀಕ್ಷೆ ಮಾಡ್ತೀನಿ ನಾನು. 3ನೇ ಪ್ರಶ್ನೆ, ಹಲೋ ಸರ್ ಹೌ ಡ್ಯಾಶ್ ಯು ಅಂದರೆ ಈಸ್, ಆರ್ ಮತ್ತು ವೇರ್ ಅಂತ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಯಾವ ಒಂದು ಶಬ್ದವನ್ನು ಬಳಸಬೇಕು? ಹಲೋ ಸರ್ ಹೌ ಡ್ಯಾಶ್ ಯು ಅಂದಾಗ ಹಲೋ ಸರ್ ಹೌ ಆರ್ ಯು, ಆರ್ ಅಂತ ನಾವು ಇಲ್ಲಿ ಫಿಲ್ಲಪ್ಪನ್ನು ಮಾಡಬೇಕು.
ಸೊ ಒಟ್ಟಾರೆಯಾಗಿ ಆತ್ಮೀಯ ವಿದ್ಯಾರ್ಥಿಗಳೇ 20 ಅಂಕದ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಆನ್ಸರ್ ಮಾಡುವಾಗ ಏನಾದರೂ ನಿಮಗೆ ಒಂದಿಷ್ಟು ಡಿಫಿಕಲ್ಟಿ ಆಗ್ತಾ ಇದೆ, ಕಠಿಣ ಆಗ್ತಾ ಇದೆ ಅಂತ ನಿಮಗೆ ಏನಾದರೂ ಅನುಭವಕ್ಕೆ ಬಂದರೆ ನಿಮಗೆ 2 ವಿಡಿಯೋಗಳನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ. ಸೊ ಈ ಒಂದು ಪಾಠದ ಕಂಪ್ಲೀಟ್ ಆಗಿರುವಂಥ ಒಂದು ಪಾಠವನ್ನು ಆನ್ಲೈನ್ ಮುಖಾಂತರ ಪಾಠ ಮಾಡಿದ್ದೀವಿ, 30 ನಿಮಿಷದ ವಿಡಿಯೋ ಇದೆ. ಎರಡನೇದು ಮೊದಲನೇ ಅಧ್ಯಾಯ ಏನಿದೆ ಇಂಟ್ರೊಡಕ್ಷನ್ ಟು IT ಮತ್ತು ITES, ಈ ಪಾಠದ ಪ್ರಮುಖವಾದ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡಿರುವಂಥ ಮತ್ತೊಂದು ವಿಡಿಯೋ. ಸೊ ಆ 2 ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಜೊತೆಯಲ್ಲಿ ಆ 2 ವಿಡಿಯೋಗಳಿಗೆ ಸಂಬಂಧಿಸಿದಂಥ ನೋಟ್ಸನ್ನು PDF ಅನ್ನು ಪಡೀಲಿಕ್ಕೆ ಹಾಗೂ ನೀವು ನೋಡುತ್ತಿರುವಂಥ ಈ ಪ್ರಶ್ನೆ ಪತ್ರಿಕೆ ಏನಿದೆ, ಈ ಪ್ರಶ್ನೆ ಪತ್ರಿಕೆಯ PDF ಮತ್ತು MS ವರ್ಡ್ ಕಾಪಿಯನ್ನು ಪಡಿಬೇಕಾದ್ರೆ ಅದರ ಒಂದು ಲಿಂಕನ್ನು ಕೂಡ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ. ನನ್ನ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೇನೆ. ಸೊ 2 ಯೂಟ್ಯೂಬ್ ಲಿಂಕನ್ನು ಕೊಟ್ಟಿರ್ತೀನಿ ವಿಡಿಯೋದು, 3ನೇದು ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಪ್ರಶ್ನೆ ಪತ್ರಿಕೆ ನೋಟ್ಸ್ಗಳ ಒಂದು PDF ಮತ್ತು MS ವರ್ಡ್ ಸಿಗ್ತದೆ. ನೀವು MS ವರ್ಡನ್ನು ಓಪನ್ ಮಾಡಿ ನಿಮ್ಮ ಶಾಲೆ ಹೆಸರನ್ನು ಕೂಡ ಟೈಪ್ ಮಾಡಬಹುದು. ಇನ್ನು ವಿಡಿಯೋಗಳು ಮೊದಲ 2 ವಿಡಿಯೋಗಳನ್ನು ನೋಡಿ ಈ ಪ್ರಶ್ನೆ ಪತ್ರಿಕೆ ಬಿಡಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಕೂಡ ನಿಮ್ಮ ಹತ್ರ ಒಂದು ಆತ್ಮಸ್ಥೈರ್ಯ ಬರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನೀವೆಲ್ಲ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಜೈ ಹಿಂದ್, ವಂದೇ ಮಾತರಂ.